ಕೌಂಟಿಂಗ್ ನಡೆಯೋದು ನಮ್ಮ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ರಾಮನಗರ ಜಿಲ್ಲೆಯಲ್ಲಿ ತಾಲೂಕಲ್ಲಿ. ಸೊ ಕೌಂಟಿಂಗ್ 8 ಗಂಟೆ ಕರೆಕ್ಟಾಗಿ ಶುರು ಮಾಡ್ತೀವಿ. ವಿ ವಿಲ್ ಸ್ಟಾರ್ಟ್ ವಿತ್ ಪೋಸ್ಟಲ್ ಬ್ಯಾಲೆಟಿಂದ ಕೌಂಟಿಂಗ್ ಶುರು ಮಾಡಿ ಒಂದು 10-15 ಅಲ್ಲಾದರೆ ವಿತಿನ್ ಹಾಫ್ ಆನ್ ಅವರ್ ವಿ ವಿಲ್ ಸ್ಟಾರ್ಟ್ ದಿ EVM ಕೌಂಟಿಂಗ್ ಆ್ಯಸ್ ವೆಲ್. ವಿ ಹ್ಯಾವ್ ಮೇಡ್ ಅರೇಂಜ್ಮೆಂಟ್ಸ್. ನಮಗೆ ಈಗ ಕೆಲವೊಂದು ಕಾನ್ಸ್ಟಿಟ್ಯೂಯೆನ್ಸೀಸಲ್ಲಿ ಜಾಸ್ತಿ ಪೋಲಿಂಗ್ ಸ್ಟೇಷನ್ಸ್ ಇರುವ ಕಾರಣದಿಂದ ಹೆಚ್ಚಿನ ಟೇಬಲ್ಸು ನಾವು ಅರೇಂಜ್ ಮಾಡಿದ್ದೀವಿ. ಸೊ ದ್ಯಾಟ್ ಮ್ಯಾಕ್ಸಿಮಮ್ ನಾವು 22 ರೌಂಡ್ ಒಳಗೆ ಎಂಟೈರ್ ಕೌಂಟಿಂಗ್ ಪ್ರಾಸೆಸ್ ಮುಗಿಸ್ತೀವಿ. ಸೊ ವಿ ವಿಲ್ ಸ್ಟಾರ್ಟ್ ಅಟ್ ಅರೌಂಡ್ 8:30 ಆ್ಯಂಡ್ ಫಿನಿಶ್ ಇಟ್ ಬೈ ಅರೌಂಡ್ 2 o'clock ಟೆಂಟೇಟಿವ್ಲಿ. ಕಾರಣ MLA ಎಲೆಕ್ಷನ್ಸಿಗೆ ಹೋದ ಸತಿ ವಿ ಫಿನಿಶ್ಡ್ ಇಟ್ ಅರೌಂಡ್ ಅಟ್ ದ್ಯಾಟ್ ಸೇಮ್ ಟೈಮ್. ಸೊ ಈ ಸತಿನೂ ಅರೌಂಡ್ 22 ರೌಂಡ್ಸ್ ಮ್ಯಾಕ್ಸಿಮಮ್ ಇರುವ ಕಾರಣದಿಂದ ವಿ ವಿಲ್ ಫಿನಿಶ್ ಇಟ್ ಅಟ್ ಅರೌಂಡ್ ದ ಸೇಮ್ ಟೈಮ್. ಸೊ ಸುಮಾರು 137 EVM ಕೌಂಟಿಂಗ್ ಟೇಬಲ್ಸ್ ಇದೆ, ಮತ್ತು ಒಂದು 15 ಪೋಸ್ಟಲ್ ಬ್ಯಾಲೆಟು ಮತ್ತು ETPBS ಕೌಂಟಿಂಗ್ ಟೇಬಲ್ಸ್ ಇದೆ. ಸೊ ಇನ್ಸಿಡೆಂಟ್ಲಿ ಇವತ್ತೇನೆ ನಮ್ಮ ಸೆಕೆಂಡ್ ಲೆವೆಲ್ ಆಫ್ ರ್ಯಾಂಡಮೈಸೇಷನ್ ಅಬ್ಸರ್ವರ್ ಮತ್ತು ಪೊಲಿಟಿಕಲ್ ಪಾರ್ಟಿ ಸಮೀಕ್ಷೆಯಲ್ಲಿ ಮಾಡಿದ್ದೀವಿ. ಸೊ ಅದನ್ನು ಮುಗಿದಿದ್ದೆ. ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಕಡೆ. ವಿ ಹ್ಯಾವ್ ಆಲ್ಸೋ ಪುಟ್ ಅಪ್ CCTV ಕ್ಯಾಮ್ರಾಸ್ ಪ್ರತಿಯೊಂದು ಟೇಬಲಲ್ಲಿ. ಸೊ ವಿ ಆರ್ ರೆಡಿ ವಿತ್ ಆಲ್ ದಿ ಅರೇಂಜ್ಮೆಂಟ್ಸ್. ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಕೂಡ ಇದೆ. ನಮಗೆ 3 ಲೇಯರ್ ಆಫ್ ಪೊಲೀಸ್ ಪ್ರೊಟೆಕ್ಷನ್ ಕೂಡ ಇದೆ ಫ್ರಮ್ ದ ಡೇ ಆಫ್ ಇನ್ಸ್ಟಾಲೇಷನ್ ಆಫ್ ಸ್ಟ್ರಾಂಗ್ ರೂಮ್ಸ್. ಸೊ ಆವಾಗದಿಂದ ನಮಗೆ 3 ಲೆವೆಲ್ ಪೊಲೀಸ್ ಕಾರ್ಡನಿಂಗ್ ಕೂಡ ಇದೆ. ಬಾಕಿ ಸಿದ್ಧತೆಗಳೆಲ್ಲವೇ ಅರೇಂಜ್ಮೆಂಟ್ಸ್ ಎಲ್ಲವೇ ಮಾಡಿದ್ದೀವಿ. ಸೊ ವಿ ಆರ್ ಪ್ರಿಪೇರ್ಡ್ ಫಾರ್ ಕೌಂಟಿಂಗ್. ಇದು ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಬಗ್ಗೆ ಡೀಟೇಲ್ ಆಗಿ SP ಸರ್ ಹೇಳ್ತಾರೆ. ಬಟ್ ಜನರಲ್ ಡೈರೆಕ್ಷನ್ಸ್ ನಾನೊಂದು ಹೇಳೋದೇನೆಂದರೆ, ಮೊಬೈಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ವಿಲ್ ನಾಟ್ ಬಿ ಅಲೌಡ್. ಅದು ಸ್ಮಾರ್ಟ್ ವಾಚಸ್ ಆಗಲಿ ಅಲ್ಲ ಅಂದರೆ ನಮ್ಮ ಕ್ಯಾಲ್ಕುಲೇಟರ್ ಕೂಡ ಆಗಲಿ, ಇಟ್ ವಿಲ್ ನಾಟ್ ಬಿ ಅಲೌಡ್. ಬಟ್ ಪೇಪರ್ ಮತ್ತು ಜಾಟ್ ಡೌನ್ ಮಾಡೋಕ್ಕೆ ಪೆನ್ ತೊಗೊಂಡು ಬರೋಕ್ಕೆ ಅವಕಾಶ ಇರುತ್ತೆ. ಬಟ್ ನೋ ಕ್ಯಾಲ್ಕುಲೇಟರ್ಸ್ ಆರ್ ಅಲೌಡ್. ಮೊಬೈಲ್ ಫೋನ್ ಎಲ್ಲಿ ನಾವು ಕಟ್ ಆಫ್ ಮಾಡ್ತೀವಿ ಅಲ್ಲಿನೇ ಕ್ಯಾಲ್ಕುಲೇಟರ್ ಕೂಡ ಕಟ್ ಆಫ್ ಮಾಡ್ತೀವಿ. ಒಳಗಡೆ ಏನು ಎಲೆಕ್ಟ್ರಾನಿಕ್ ಡಿವೈಸಸ್ ಬಿಡೋಂಗಿಲ್ಲ, ಇನ್ಕ್ಲೂಡಿಂಗ್ ಸ್ಮಾರ್ಟ್ ವಾಚಸ್. ಆ್ಯಂಡ್ ಇದು ಐ ವುಡ್ ರಿಕ್ವೆಸ್ಟ್ ಎವ್ರಿ ಒನ್, ನೀವು ತೊಗೊಂಡು ಬರೋದೇ ಬೇಡಿ. ವಿ ವಿಲ್ ಹ್ಯಾವ್ ಅ ಸೆಪ್ರೇಟ್ ಮೊಬೈಲ್ ಕೌಂಟರ್, ಬಟ್ ಇಟ್ ಇಸ್ ನಾಟ್ ಅಲೌಡ್ ಫಾರ್ ಎನಿ ಒನ್ to bring their mobile phones, your smart watches or calculators into the counting center. Secondly, ಏನಾಗುತ್ತೆ ಅಂದರೆ ರಿಗಾರ್ಡಿಂಗ್ ವೆಹಿಕಲ್ಸ್. ಸೊ ಪಾರ್ಕಿಂಗ್ ಅರೇಂಜ್ಮೆಂಟ್ಸ್ ಎಲ್ಲವೂ SP ಸರ್ ಮಾಡಿದ್ದಾರೆ. ಮತ್ತು ಅಲ್ಲಿಂದ ಒಂದು ಬಸ್ಸಸ್ ಫೆರಿ ಮಾಡೋಕ್ಕೆ ಕೂಡ ನಾವು ಚಿಕ್ಕ ಬಸ್ಸಸ್ ಅರೇಂಜ್ ಮಾಡಿದ್ದೀವಿ KSRTCಯಿಂದ. ಸೊ ದ್ಯಾಟ್ ವಿಲ್ ಆಲ್ಸೋ ಬಿ ಟೇಕನ್ ಕೇರ್ ಆಫ್. ಬಟ್ ಅಗೇನ್ ಓನ್ಲಿ ಅಪ್ ಟು ದಿ ಔಟರ್ ಎಂಟ್ರೆನ್ಸ್ವರೆಗೆ, ಇಂಜಿನಿಯರಿಂಗ್ ಕಾಲೇಜು ಗೇಟ್ವರೆಗೆ ಮಾತ್ರ ಪ್ರವೇಶನ ಅನುಮತಿ ಕೊಟ್ಟಿದೆ. ಅದರಿಂದ ಒಳಗಡೆ ಆಲ್ಮೋಸ್ಟ್ 400-450 ಮೀಟರ್ಸ್ ಇದೆ. ಯು ವಿಲ್ ಹ್ಯಾವ್ ಟು ವಾಕ್ ದೇರ್. ಸೊ ದೀಸ್ ಆರ್ ದಿ ಅರೇಂಜ್ಮೆಂಟ್ಸ್ ವಿ ಹ್ಯಾವ್ ಮೇಡ್ ಫ್ರಮ್ ದ ಸೆಕ್ಯೂರಿಟಿ ಸೈಡ್ ಆಸ್ ವೆಲ್. ಸೊ ಅದು ಕೂಡ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೇನೆ. 137 ಟೇಬಲ್ಸ್. ಪ್ರತಿ ಟೇಬಲ್ಗೆ ಒಂದು ಮೈಕ್ರೋ ಅಬ್ಸರ್ವರ್, ಒಂದು ಕೌಂಟಿಂಗ್ ಸೂಪರ್ವೈಸರ್, ಒಂದು ಕೌಂಟಿಂಗ್ ಅಸಿಸ್ಟೆಂಟ್, 3 ಜನರು ಕನಿಷ್ಠ ಇರ್ತಾರೆ. ಓಕೆ, ಸೊ 137 into 3 ಇಷ್ಟು ಜನರು ಇರ್ತಾರೆ. ಜೊತೆನೆ ನಮಗೆ AROs ಇರ್ತಾರೆ. ನಮಗೆ ಆಲ್ಮೋಸ್ಟ್ 18 ರೂಮ್ಸ್ ಇದೆ. ಪ್ರತಿ ರೂಮ್ಗೆ ಒಂದು ARO ಇದೆ. 18 ರೂಮು, ಒಂದು ರೂಮ್ಗೆ ಒಂದು ARO, ಆ ರೀತಿಯಲ್ಲಿದೆ. ಮತ್ತೆ ನಾವು 3 ಜನರು ಇರ್ತೀವಿ. ಅಲಾಂಗ್ ವಿತ್ ದ್ಯಾಟ್ ನಮಗೆ ಪೋಸ್ಟಲ್ ಬ್ಯಾಲೆಟ್ಗೆ 15 ಟೇಬಲ್ ಇದೆ. ಅದರಲ್ಲಿನೂ ಪ್ರತಿ ಟೇಬಲ್ಗೆ 5 ಜನರು ಇರ್ತಾರೆ. ಸೊ 15 into 5 ಪ್ಲಸ್ 137 into 3. ಇದೆಲ್ಲವೇ ಬಿಟ್ಟು ನಮಗೆ 14 ಟೀಮ್ ರಿಸರ್ವ್ ಇದೆ. ಆ ರಿಸರ್ವ್ ಟೀಮಲ್ಲಿನೂ ಪ್ರತಿ ಟೀಮ್ಗೆ 3 ಜನರು. ಮತ್ತೆ ಒಫಿಷಿಯಲ್ಸು ಇದು ಬಿಟ್ಟು ಅಬ್ಸರ್ವರ್ ಇರ್ತಾರೆ. ಅಬ್ಸರ್ವರ್ ಒಬ್ಬರೇ ಇದ್ದಾರೆ ಈ ಸತಿ. ಹೋದ MLA ಎಲೆಕ್ಷನ್ಸಿಗೆ ಪ್ರತಿ ಕಾನ್ಸ್ಟಿಟ್ಯೂಯೆನ್ಸಿಗೆ ನಮಗೆ 4 ಅಬ್ಸರ್ವರ್ ಇತ್ತು. ಈ ಸತಿ ಒಂದು ಎಂಟೈರ್ ಕಾನ್ಸ್ಟಿಟ್ಯೂಯೆನ್ಸಿ 8 ಅಸೆಂಬ್ಲಿ ಸೆಗ್ಮೆಂಟ್ ಸೇರಿ ನಮಗೆ ಒಬ್ಬರೇ ಅಬ್ಸರ್ವರ್. ಅವರ ಜೊತೆ ಒಂದು 10 ಜನರದ್ದು ಟೀಮ್ ಇರ್ತಾರೆ. 2 ಮೈಕ್ರೋ ಅಬ್ಸರ್ವರ್ಸ್ ಆ್ಯಂಡ್ 8 ಕೌಂಟಿಂಗ್ ಅಸಿಸ್ಟೆಂಟ್ಸ್, 1 ಫಾರ್ ಈಚ್ ಕಾನ್ಸ್ಟಿಟ್ಯೂಯೆನ್ಸಿ. ಸೊ ದಿಸ್ ಇಸ್ ದ ಮ್ಯಾನ್ ಪವರ್ ಫ್ರಮ್ ದಿ ಕೌಂಟಿಂಗ್ ಸೈಡ್. ಮತ್ತೆ ನನ್ನ ಎಲೆಕ್ಷನ್ ಸ್ಟಾಫ್ ಇರುತ್ತೆ, ನನ್ನ ಸಪೋರ್ಟ್ ಟೀಮ್ ಇರುತ್ತೆ. ಅವರು ಕೂಡ ಆಲ್ಮೋಸ್ಟ್ ಒಂದು 30-40 ಜನರು ಇರ್ತಾರೆ. ಇದು ಬಿಟ್ಟು ಪೊಲೀಸ್ ಇರ್ತಾರೆ, CRPF ಇರ್ತಾರೆ. ದಿಸ್ ಇಸ್ ದಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸಿಬ್ಬಂದಿಗಳು ಬಿಟ್ಟು ನಮಗೆ ಪ್ರೆಸ್ಸು ಆ್ಯಂಡ್ ವಿ ವಿಲ್ ಆಲ್ಸೋ ಹ್ಯಾವ್ ಕೌಂಟಿಂಗ್ ಏಜೆಂಟ್ಸು ಪ್ರತಿಯೊಂದು ಟೇಬಲ್ಗೆ ಒಬ್ಬೊಬ್ಬರು ಕೊಡೋಕ್ಕೆ ಅವಕಾಶ ಇದೆ. ಒಂದು ಪಾರ್ಟಿಗೆ, ಒಂದು ಕ್ಯಾಂಡಿಡೇಟಿಗೆ. ಸೊ 15 ಕ್ಯಾಂಡಿಡೇಟ್ಸು ನಮಗೆ ಇದ್ದು 15 ಕ್ಯಾಂಡಿಡೇಟ್ಸ್ ಪ್ರತಿಯೊಬ್ಬರು ಒಂದೊಂದು ಟೇಬಲ್ಗೆ ಒಂದೊಂದು ಏಜೆಂಟ್ ಕೊಡೋಕ್ಕೆ ಅವಕಾಶ ಇದೆ. ದಿಸ್ ಇಸ್ ದ ಟೋಟಲ್ ನಂಬರ್. ವಿ ಆರ್ ಎಕ್ಸ್ಪೆಕ್ಟಿಂಗ್ ಅ ಹ್ಯೂಜ್ ಕ್ರೌಡ್. ಸೊ ಇಟ್ ವಿಲ್ ಬಿ ದೇರ್. ಮ್ಯಾನೇಜ್ ಮಾಡೋದು ವಿಲ್ ಬಿ ಅವರ್ ರೆಸ್ಪಾನ್ಸಿಬಿಲಿಟಿ. ದ್ಯಾಟ್ ಇಸ್ ವೈ ಐ ಆಮ್ ಸೇಯಿಂಗ್, ಗಾಡಿ ಬಿಡುವಾಗ ವಿ ವಿಲ್ ಬಿ ವೆರಿ ಸ್ಟ್ರಿಕ್ಟ್.
ಒಳಗಡೆ ಬಿಡುವಾಗ ವಿಲ್ ಬಿ ವೆರಿ ಇದೆಲ್ಲವೇ ಲೆಕ್ಕ ಮಾಡಿದ್ರೆ ನಮ್ಮ ಸಿಬ್ಬಂದಿಗಳಿಗೆ 1000 ಬರುತ್ತೆ, ಏಜೆಂಟ್ಸ್ ಎಲ್ಲವೇ ಸೇರಿ 2000 ಬರುತ್ತೆ. ಇಫ್ ಎಲ್ಲರೂ ಬರಲ್ಲ, ಬಂದ್ರೆ 2000 200 ಎಲ್ಲವೇ ಬಂದ್ಬಿಡುತ್ತೆ. ವಿ ವಿಲ್ ಹ್ಯಾವ್ ಆಲ್ಮೋಸ್ಟ್ ಅ ಕ್ರೌಡ್ ಆಫ್ 3000 worst case scenario plus police staff who will be controlling all of them. So this is the number of people we are expecting. We are prepared for, expecting ಅಲ್ಲ, ಪ್ರಿಪೇರ್ ಮಾಡಿರುವುದು ಇಷ್ಟು ಜನರಿಗೆ. 4ನೇ ತಾರೀಕು ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಸಂಬಂಧವಾಗಿ ಮತ ಎಣಿಕೆ ಇದ್ದು ನಮ್ಮ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಡೀತಾ ಇದೆ. ಡಿ ಸಿ ಅವರು ಎಲ್ಲ ಅರೇಂಜ್ಮೆಂಟ್ಸ್ ಬಗ್ಗೆ ನಿಮಗೆ ಹೇಳಿದ್ದಾರೆ. ಭಾಳ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದು, ನಿಮಗೆ ಗೊತ್ತಿರೋ ಪ್ರಕಾರ ಆಲ್ರೆಡಿ ಸೆಕ್ಷನ್ 144 ಆವತ್ತಿನ ದಿವಸಕ್ಕೆ ಡಿ ಸಿ ಅವರು ಜಾರಿ ಮಾಡಿದ್ದಾರೆ. ಅದರ ಸಲುವಾಗಿ ಆವತ್ತಿನ ದಿವಸ ಯಾರೇ ಪಟಾಕಿ ಹೊಡೆಯೋದಾಗಲಿ, ಘೋಷಣೆಗಳು ಕೂಗೋದಾಗಲಿ, ಭಾಳ ಮುಖ್ಯವಾಗಿ ಮೆರವಣಿಗೆ ತೆಗೆಯೋದಾಗಿ ಡಿ ಸಿ ಅವರು ಅದನ್ನು ನಿಷೇಧ ಮಾಡಿದ್ದಾರೆ. ಇದನ್ನು ನಾವು ಪೊಲಿಟಿಕಲ್ ಪಾರ್ಟೀಸ್ ಕೂಡ ನಾವು ಆಲ್ರೆಡಿ ಕಮ್ಯುನಿಕೇಟ್ ಮಾಡಿದ್ದೀವಿ. ಅದೇ ರೀತಿ ನಿಮ್ಮ ಮುಖಾಂತರ ಕಾರ್ಯಕರ್ತರಿಗೆ ಕೂಡ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಸೆಕ್ಷನ್ 144 ಜಾರಿ ಇರೋದ್ರಿಂದ ಯಾವುದೇ ಮೆರವಣಿಗೆಗಾಗಲಿ, ಪಟಾಕಿ ಸಿಡಿಸೋದಾಗಲಿ, ಸಂಭ್ರಮಾಚರಣೆಯಲ್ಲಿ ಘೋಷಣೆಗಳು ಕೂಗೋದಾಗಲಿ ಇದಕ್ಕೆ ಅವಕಾಶ ಇಲ್ಲ. ಯಾರದಕ್ಕೆ ಏನು ಆದೇಶ ಇದೆ ಅದಕ್ಕೆ ಸಹಕರಿಸ್ಬೇಕಂತ ನಾನು ಕೋರ್ಕೊತೀನಿ. ಅದೇ ರೀತಿ 8 ಗಂಟೆಗೆ ಮತ ಎಣಿಕೆ ಶುರು ಆಗ್ತಿದ್ದು, ಏಜೆಂಟ್ಸ್ ಡಿ ಸಿ ಆಫೀಸಿಂದ ಎಲ್ಲರಿಗೂ ಪಾಸ್ ಇಶ್ಯೂ ಮಾಡಾಗಿದೆ. ಕ್ಯಾಂಡಿಡೇಟ್ಸ್ ಅವರು ಏಜೆಂಟ್ಸ್ ಯಾರು ರಿಕ್ವೆಸ್ಟ್ ಮಾಡಿದ್ದಾರೆ ಅವ್ರಿಗೆ ಪಾಸ್ ಇಶ್ಯೂ ಮಾಡಾಗಿದೆ. ಬರೀ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ 15 ಜನ ಕ್ಯಾಂಡಿಡೇಟ್ಸ್ ಅವ್ರಿಗೆ ನಾವು ವೆಹಿಕಲ್ನ ಒಳಗೆವರೆಗೂ ಪ್ರವೇಶ ಇದೆ. ಅವರು ಕೂಡ ಅದಾದಮೇಲೆ DFMDಲಿ ಚೆಕಿಂಗ್ ಆಗಿ ಒಳಗೆ ಹೋಗ್ತಾರೆ. ಬೇರೆ ಯಾರೇ ಏಜೆಂಟ್ಸ್ ಇದ್ದಾರೆ, ಅವ್ರು ಯಾರೇ ಆಗಿರಲಿ, ಅವರು ಏಜೆಂಟಾಗಿ ಅವ್ರಿಗೆ ಪಾಸ್ ಸಿಕ್ಕಿದರೆ ಅವರು ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಎಂಟ್ರೆನ್ಸ್ ಏನಿದೆ ಅಲ್ಲಿ ಎಂಟ್ರಿ ಆಗಿ ಅಲ್ಲಿ ಅವ್ರದ್ದು DFMDಯಲ್ಲಿ ಚೆಕಿಂಗ್ ಆಗುತ್ತೆ. ಅದಾದ ನಂತರ ಅಲ್ಲಿಂದ ಡಿ ಸಿ ಅವರು ಅರೇಂಜ್ ಮಾಡಿರೋ ಒಂದು ಮಿನಿ ವೆಹಿಕಲ್ ಆಗಲಿ ಅಥವಾ ಬೈ ವಾಕ್ ಆಗಲಿ ಅವ್ರಿಗೆ ಇಶ್ಯೂ ಆಗಿರೋ ಪೋಲಿಂಗ್ ಏನು ರೂಮ್ ಇದೆ, ಕೌಂಟಿಂಗ್ ರೂಮು, ಆ ರೂಮ್ಗೆ ಹೋಗಬೇಕು. ಅದು ಬಿಟ್ಟು ಬೇರೆ ಕಡೆ ಏನಾಗ್ತಿದೆ ತಿಳ್ಕೊಳ್ಳೋಕ್ಕೆ ಅಂತ ಅದಕ್ಕೆ ಅವಕಾಶ ಇಲ್ಲ. ಅವ್ರಿಗೇನು ಟೇಬಲ್ ನಂಬರು ಬೂತ್ ಇದು ಕೌಂಟಿಂಗ್ ರೂಮ್ ನಂಬರ್ ಅಸೈನ್ ಆಗಿದೆ ಅದರಲ್ಲೇ ಅವರು ಕೌಂಟಿಂಗ್ ಮುಗಿಯೋರ್ಗೆ ಇರಬೇಕು. ಒಂದು ಸತಿ ಆಚೆ ಬಂದರೆ ಮತ್ತೆ ಅವ್ರನ್ನ ಒಳಗೆ ಪ್ರವೇಶ ಬಿಡೋದಿಲ್ಲ. ಅದಾಗೆ ಡಿ ಸಿ ಅವ್ರು ಹೇಳಿದ ಥರ ಮೊಬೈಲ್ ಫೋನ್, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಸ್ಮಾರ್ಟ್ ವಾಚ್ ಆಗಲಿ, ಕ್ಯಾಲ್ಕುಲೇಟರ್ ಆಗಿ ಅಲೌಡ್ ಇಲ್ಲ. ಯಾರಾದರೂ ಅದನ್ನು ತಂದರೆ ನಾವು ಅಲ್ಲಿ ಗೇಟಲ್ಲೇ ಅದನ್ನು ನಿಷೇಧ ಮಾಡಿದ್ದೀವಿ. ಎಲ್ಲಾದರೂ ಆಚೆ ಇಟ್ಟು ಅದನ್ನು ಒಳಗೆ ಅವರು ಬರ್ಬೋದು. ಆಯ್ತಲ್ಲ. ಮತ್ತು ಮತ ಎಣಿಕೆಯಲ್ಲಿ ಪೊಲೀಸ್ ಬಂದೋಬಸ್ತ್ ಸಲುವಾಗಿ ನಾವು ಸುಮಾರು 650 ಜನ ನಮ್ಮ ಪೊಲೀಸ್ ಅಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲಿ ಲಭ್ಯ ಇರೋರು, ಮತ್ತು ಬೇರೆ ಜಿಲ್ಲೆಯಿಂದ ಕೂಡ ನಮಗೆ ಹೆಚ್ಚಿನ ಫೋರ್ಸ್ನ ಕೊಟ್ಟಿದ್ದಾರೆ. ಅದೇ ರೀತಿ 3 KSRP ತುಕಡಿಗಳು ಮತ್ತು 4 DR ತುಕಡಿಗಳಿಟ್ಟು ನಾವು ಕೌಂಟಿಂಗ್ ಸೆಂಟರ್ ಮತ್ತು ಜಿಲ್ಲಾದ್ಯಂತ ನಮ್ಮ ಪೊಲೀಸ್ ಬಂದೋಬಸ್ತನ್ನ ನಾವು ಮಾಡ್ಕೊಂಡಿದ್ದೀವಿ. ಯಾವುದೇ ರೀತಿಯ ಅಹಿತಕರ ಘಟನೆಗೆ ನಾವು ಅವಕಾಶ ಕೊಡೋಲ್ಲ. ಆ ಥರ ಯಾರಾದರೂ ಕಾನೂನನ್ನ ಕೈಗೆತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರೆ ಭಾಳ ಮುಲಾಜಿಲ್ಲದೆ ಕಾನೂನು ರೀತಿ ಕ್ರಮ ನಾವು ಕೈಗೊಳ್ತೀವಿ. ಥ್ಯಾಂಕ್ ಯು.